ಕೊನೆಗೂ ಸಂಶಿ ಸ್ಪೆಷಲ್ ಮಸಾಲ ಸೋಡಾನ ಟ್ರೈ ಮಾಡಿಬಿಟ್ಟೆ. ಘಾಟ್ ಮಾತ್ರ ಮೂಗ್ನಲ್ಲೇ ಹೋಗ್ಬಿಡ್ತು, ಆದರೂ ಟೇಸ್ಟ್ ಮಾತ್ರ ಅದ್ಭುತ. ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ ಈ ಸುಂದರವಾದ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲಿದೆ ಅಂತ. ಎಲ್ಲೂ ಅಲ್ಲ ಕಣ್ರಿ, ನಮ್ಮ ಹೊನ್ನಾವರದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ. ಎಕ್ಸಾಕ್ಟ್ ಆಗಿ ಹೆಸರು ಹೇಳ್ಬೇಕಂದ್ರೆ ಈ ಪ್ಲೇಸ್ ನ ನೇಮ್ ಬಂದು ಕುದ್ರಗಿ ಸಂಶಿ ಅಂತ. ನಾ ಮೊದಲು ಸರಿ ಬಂದಾಗ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇರಲಿಲ್ಲ, ಈ ಸರಿ ಬೋಟಿಂಗ್ ಎಲ್ಲ ಇತ್ತಪ್ಪ. ಈ ಒಂದು ಅದ್ಭುತ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ನೀವು ಹೋಗ್ಬೇಕಂದ್ರೆ ತಲೆಗೆ 10 ರೂಪಾಯಿ ಅಂತೆ ಟಿಕೆಟ್ ತಗೋಬೇಕು. ಅರ್ಥ ಆಗ್ಲಿಲ್ವಾ? ಒಬ್ರಿಗೆ 10 ರೂಪಾಯಿ ಟಿಕೆಟ್. ನಿಮ್ಗೇನಾದ್ರೂ ಒಳ್ಳೊಳ್ಳೆ ವಿಡಿಯೋ ಬೇಕಾ, ಫೋಟೋ ಕ್ರೇಜ್ ಏನಾದ್ರೂ ಇದ್ರೆ ಈ ಜಾಗ ನಿಮ್ಗೆ ಅಂತ ಹೇಳಿ ಮಾಡಿಸ್ದಂಗದೆ. ಆದ್ರೆ ಬಿಸಿಲು ತಂದು ಅವಾಯ್ಡ್ ಮಾಡಿ ಬೆಳಿಗ್ಗೆ ಜಾವ ಅಥವಾ ಸಂಜೆ ಟೈಮಿಗೆ ಬಂದ್ರೆ ಮಸ್ತ್ ಇರ್ತದೆ. ನೀವೇನಾದ್ರೂ ನಿಮ್ಮ ನೆಕ್ಸ್ಟ್ ಟ್ರಿಪ್ ಪ್ಲಾನ್ ನ ನಮ್ಮೂರ್ ಕಡೆ ಮಾಡ್ತಾ ಇದ್ರೆ, ಕುಮಟಾ ಹೊನ್ನಾವರ ಕಡೆ ಬರೋದಿದ್ರೆ ಈ ಪ್ಲೇಸ್ ನ ಮಾತ್ರ ಮಿಸ್ ಮಾಡದೆ ವಿಸಿಟ್ ಮಾಡಿ, ವಿಡಿಯೋನ ಸೇವ್ ಮಾಡ್ಕೊಂಡು ಆದಷ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಇನ್ನೊಂದು, ಬ್ರಿಡ್ಜ್ ಕೆಳಗಡೆ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಸಿಗುವಂತಹ ಸ್ಪೆಷಲ್ ಮಸಾಲಾ ಸೋಡಾನ ಟೇಸ್ಟ್ ಮಾಡದೆ ವಾಪಸ್ ಅಂತೂ ಹೋಗ್ಬೇಡಿ. ಒಂದ್ ಗ್ಲಾಸ್ ಅಲ್ಲಿ ಪ್ಲೇನ್ ಸೋಡಾಗೆ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನ ಮೇಲ್ಗಡೆಯಿಂದ ಆಡ್ ಮಾಡ್ತಾರೆ. ಆಗ ಒಂದ್ ನೊರೆ ಬರ್ತದ ನೋಡಿ, ಆವಾಗ ಕುಡಿಯೋದೇ ಒಂಥರ ಮಜಾ. ನಾನು ಸುಮಾರು ದಿನದಿಂದ ಅನ್ಕೊಳ್ತಾ ಇದ್ದೆ ಈ ಸೋಡಾನ ಒಮ್ಮೆನಾದ್ರೂ ಟೇಸ್ಟ್ ಮಾಡ್ಬೇಕು ಅಂತ. ಅಂತೂ ಇಂತೂ ಆ ದಿನ ಬಂದೇ ಬಿಡ್ತು. ಈ ಉರಿಯೋ ಬಿಸಿಲಿಗೆ ಸೋಡಾ ಕುಡ್ದದ್ದೇ ಜೀವ ಎಲ್ಲ ತಂಪಾಯ್ತು. ಈಗ ಕುಮಟಾ ಕಡೆಗೆ ಹೋಗ್ಬೇಕು, ಅದು ಮನೆಗಲ್ಲ, ಒಂದ್ ಮದ್ವೆ ಅಟೆಂಡ್ ಮಾಡೋದಿತ್ತು. ನಾವು ಗೇರ್ಸೊಪ್ಪದಿಂದ ಕುಮಟಾಗ ಹೋಗೋ ಅಷ್ಟರಲ್ಲಿ ಮದ್ವೆ ಎಲ್ಲ ಮುಗ್ದು ಕೈ ಒಪ್ಸೋ ಶಾಸ್ತ್ರ ಅಂದ್ರೆ ಹುಡುಗಿನ ಗಂಡನ ಮನೆಗೆ ಕಳಿಸುವಂತ ಕಾರ್ಯಕ್ರಮ ನಡೀತಿತ್ತು. ಏನೇ ಇರ್ಲಿ ಈ ದಿನ ಮಾತ್ರ ಸೂಪರ್ ಆಗಿತ್ತು. ನಾ ಮದ್ವೆ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಮತ್ತೆ ಸಿಗುವ, ಅಲ್ಲಿ ತನಕ ಟಾಟಾ.